ಎಲ್ಲಿಗೂ ನಮಸ್ಕಾರ ಪೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ ಸುಮಾರು ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ರ ಸಂಜು ಸ್ಯಾಮ್ಸನ್ಗೆ ಏನಾಗಿದೆ ಸಂಜು ಆಡೋದಿಲ್ವಾ IPL ನ ಅದೆಲ್ಲ ಸುಮಾರು ಜನ ಕೇಳ್ತಾ ಇದ್ದೀರಾ ಸೊ ಅಪ್ಡೇಟ್ ಏನಮ್ಮ ಅಂದರೆ ರೀಸೆಂಟ್ ಅಪ್ಡೇಟ್ಸ್ ಬರ್ತಾ ಇರೋದು PTI ರಿಪೋರ್ಟ್ ಮಾಡಿದೆ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ ನ್ಯೂಸ್ 18 ರಿಪೋರ್ಟ್ ಮಾಡಿದೆ ಇನ್ನು ಹಲವಾರು ಸ್ಪೋರ್ಟ್ಸ್ ಸೈಟ್ಗಳು ರಿಪೋರ್ಟ್ ಮಾಡಿದ್ದಾವೆ ಸಂಜು ಸ್ಯಾಮ್ಸನ್ ರೂಲ್ಡ್ ಔಟ್ ಆಫ್ IPL 2025 ಅಂತ ಕೆಲವು ರಿಪೋರ್ಟ್ಸ್ಗಳು ಬರ್ತಿದೆ ಸ್ಟ್ರಾಂಗ್ ರಿಪೋರ್ಟ್ಸ್ಗಳೇನೂ ಬರ್ತಿಲ್ಲ ಸಂಜು ಸ್ಯಾಮ್ಸನ್ ಅಫಿಷಿಯಲಿ ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಅಫಿಷಿಯಲಿ ರೂಲ್ಡ್ ಔಟ್ ಆಗಿತ್ತು ಅಂದರೆ ರಾಜಸ್ಥಾನ್ ರಾಯಲ್ಸ್ ಅವರು ಅಫಿಷಿಯಲಿ ಕನ್ಫರ್ಮ್ ಮಾಡಿಬಿಡ್ತಾ ಇದ್ರು ಇನ್ನು ಅಫಿಷಿಯಲಿ ರೂಲ್ಡ್ ಔಟ್ ಆಗಿಲ್ಲ ಬಟ್ ಅವ್ರಿಗೆ ಇಂಜುರಿ ಆಗಿದೆಯಾ ಎಲ್ಲಿ ಇಂಜುರಿ ಆಗಿದೆ ಏನು ಇಂಜುರಿ ಆಗಿದೆ ಅವ್ರಿಗೆ ಇಂಜುರಿ ಆಗಿದೆ ಅಂತ ಗುರು ಅವರಿಗೆ ಇಂಡೆಕ್ಸ್ ಫಿಂಗರು ಇಂಜುರಿ ಆಗಿದೆ ಅಂತ ನೆನ್ನೆ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ ಬಾಲ್ ಬಿದ್ರಿಂದ ಜೋಫರ್ ಆರ್ಚರ್ ಅವರು ಆಗ್ತಂಥ ಫಾಸ್ಟೆಸ್ಟ್ ಬಾಲ್ ಅವ್ರಿಗೆ ಕೈಗೆ ಬಿದ್ದಿದ್ರಿಂದ ಇಂಡೆಕ್ಸ್ ಫಿಂಗರು ಫ್ರ್ಯಾಕ್ಚರ್ ಆಗಿದೆಯಂತೆ ಸೊ ಅಂಥ ಹೆವಿ ಮಟ್ಟದ ಫ್ರ್ಯಾಕ್ಚರ್ ಅಂತ ಹೇಳೋಕ್ಕಾಗೋದಿಲ್ಲ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಏನು ಅಂತಂದರೆ 5-6 ವಾರ 4ರಿಂದ 6 ವಾರದ ರೆಸ್ಟ್ ಬೇಕಂತೆ ಅವರಿಗೆ ರಿಕವರ್ ಆಗಬೇಕು ಅಂತಂದರೆ ಫ್ರ್ಯಾಕ್ಚರ್ 100% ರಿಕವರ್ ಆಗಬೇಕು ಅಂದರೆ 1 ತಿಂಗಳಿಗಿಂತ ಜಾಸ್ತಿ ಟೈಮ್ ಬೇಕಂತೆ ಆದ್ದರಿಂದ IPL ಅವ್ರು ಆಡಿದ್ರು ಆಡ್ಬೋದು ಆಡದೇ ಇದ್ರು ಕೂಡ ಏನು ಇಲ್ಲ ಅನ್ನೋ ಥರ ಇವಾಗ ರಿಪೋರ್ಟ್ ಮಾಡಿದರೆ ಕೆಲವರಂತೂ IPL ಇಂದ ರೂಲ್ಡ್ ಔಟ್ ಅದು ಇದು ಅಂತೆಲ್ಲ ಹಾಕ್ಬಿಟ್ಟಿದ್ರೆ ಬಟ್ ನಾನು ಅದು ನಂಬೋದಿಲ್ಲ IPL ಇಂದ ರೂಲ್ಡ್ ಔಟ್ ಆಗೋದು ಇವರು ಇಂಡೆಕ್ಸ್ ಫಿಂಗರು ಜಸ್ಟ್ ಚಿಕ್ಕ ಫ್ರ್ಯಾಕ್ಚರ್ ಆಗಿದೆ ಅನ್ನೋ ಮಾತ್ರಕ್ಕೆ 1 ತಿಂಗಳಲ್ಲಿ ರಿಕವರ್ ಆಗ್ಬೋದು ಅದು ಎಂಥ ಫ್ರ್ಯಾಕ್ಚರ್ ಆಗಿದ್ರು ಇಂಡೆಕ್ಸ್ ಫಿಂಗರು ಏನಂತ ಮೇಜರ್ ಫ್ರ್ಯಾಕ್ಚರ್ ಏನಲ್ಲ ಏನಾದ್ರು ಮೇಜರ್ ಆಗಿತ್ತು ಅಂದರೆ ಬುಮ್ರಾನ ಕರ್ಕೊಂಡು ಹೋದಲ್ಲ ಬ್ಯಾಕಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದಕ್ಕೆ ಆ ಥರ ಕರ್ಕೊಂಡು ಹೊರಟೋಗ್ಬಿಟ್ಟಿರೋರು ಸೊ ಇವ್ರದ್ದೇನೋ ಅಂಥ ಮಟ್ಟಿಗೆ ಹೆವಿ ಫ್ರ್ಯಾಕ್ಚರ್ ಏನೂ ಆಗಿಲ್ಲ ಅಂತ ಕಾಣಿಸುತ್ತೆ ಸ್ಕ್ಯಾನ್ಸಿಗೆ ಅಂತ ಕರ್ಕೊಂಡು ಹೊರಟೋಗ್ಬಿಟ್ರು ಅಲ್ಲೇ ಕೂತ್ಕೊಂಡು ಮ್ಯಾಚ್ನ ಎಂಜಾಯ್ ಮಾಡ್ತಿದ್ರು ಧ್ರುವ್ ಜುರಾಲ್ಗೆ ವಿಕೆಟ್ ಕೀಪಿಂಗ್ ಗ್ಲೌಸ್ನ ಕೊಟ್ಟರು ಅಲ್ಲೇ ಮ್ಯಾಚ್ನ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು ಸೊ ಆ ಇಂಡೆಕ್ಸ್ ಫಿಂಗರ್ ಏನು ಫ್ರ್ಯಾಕ್ಚರ್ ಆಗಿದೆ ಸೊ ಅದು ನನ್ನ ಪ್ರಕಾರ 1 ತಿಂಗಳಲ್ಲಿ ರಿಕವರ್ ಆಗ್ಬೋದು ಅಂತ ಕಾಣಿಸಿದ್ದೀನಿ ಸಂಜು ಸ್ಯಾಮ್ಸನ್ಗೆ ಇನ್ನೇನು ODIಸಲ್ಲೂ ಇಲ್ಲೇನೂ ಇಲ್ಲ ಅವರ ಪಾತ್ರ ಏನಿಲ್ಲ ಆ್ಯಂಡ್ ಚಾಂಪಿಯನ್ಸ್ ಟ್ರೋಫಿಲೂ ಅವರ ಪಾತ್ರ ಏನಿಲ್ಲ ಇನ್ನು ಡೈರೆಕ್ಟು ಅವರು IPLನ ಆಡಬೇಕಾಗತ್ತೆ ಸೊ ಇನ್ನೂ ಸುಮಾರು ಟೈಮ್ ಇರೋದ್ರಿಂದ ಆದಷ್ಟು ಬೇಗ ರಿಕವರ್ ಆಗ್ತಾರೆ ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ಗೆ ಕ್ಯಾಪ್ಟನ್ಸಿನ ಕೂಡ ನಿಭಾಯಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಕೆಲವೊಂದ್ಸಲ ರಿಪೋರ್ಟ್ಸ್ಗಳು ಇಲ್ಲಿ ಹೋಯ್ತು ಅಂತಂದರೆ ಉಲಿ ಹೋಯ್ತು ಅಂತ ತೋರಿಸ್ತವೆ ಅದೇ ರೀತಿ ಆಗಿದೆ ಅಂತ ಕಾಣಿಸುತ್ತೆ ಇಲ್ಲಿ ರಿಕವರ್ ಅಂತೂ ಖಂಡಿತ ಹಾಗೆ ಆಗ್ತಾರೆ ಅಂತ ನನಗೇನೋ ಒಂದು ಗಟ್ ಫೀಲಿಂಗ್ ಅನ್ನಿಸಿದೆ ಬಟ್ ಇನ್ನೂ ಒಂದೇನು ಅಂತಂದರೆ ತಿರುವನಂತಪುರಂ ಅವ್ರಿಗೆ ಹೋಗ್ಬಿಟ್ಟಿದ್ರಂತೆ ಅವ್ರಿಗೆ ಹೋಮಿಗೆ ಆಲ್ರೆಡಿ ಕೇರಳಗೆ ತಲುಪಿದ್ರಂತೆ ಸೊ ಅಲ್ಲಿಂದ ಅವ್ರು NCAಗೆ ಹೋಗ್ತಾರಂತೆ NCAಯಿಂದ ಕ್ಲಿಯರೆನ್ಸ್ ಸಿಗಬೇಕಂತೆ IPLನ ಆಡಬೇಕು ಅಂತ ಅಂದರೆ ಯಾಕಂದರೆ ಮೈನ್ ಪ್ಲೇಯರ್ ಆಗಿರೋದ್ರಿಂದ ಇವಾಗ ಆಲ್ಮೋಸ್ಟ್ ಎಲ್ಲ ಮ್ಯಾಚ್ಗಳು T20s ಅಂತ ಬಂದಾಗ ಸಂಜು ಸ್ಯಾಮ್ಸನ್ ಆಡ್ತಾ ಇದ್ದಾರೆ ಸೊ ಆದ್ದರಿಂದ NCAಗೆ ಇವ್ರು ಹೋಗ್ಬಿಟ್ಟು ಅಲ್ಲಿ ರಿಪೋರ್ಟ್ ಮಾಡಿಬಿಟ್ಟು ಇವಾಗ ಬುಮ್ರಾ ಅವರು ಅಷ್ಟೇ NCAಗೆ ರಿಪೋರ್ಟ್ ಮಾಡಿಬಿಟ್ಟು ಕ್ಲಿಯರೆನ್ಸ್ನ ತೊಗೊಂಡು ಸ್ಕ್ವಾಡಲ್ಲಿ ಇರ್ಬೋದು ಅವರು ಬಟ್ ಕ್ಲಿಯರೆನ್ಸ್ನ ತೊಗೊಂಡು ಆಡಬೇಕಾಗತ್ತೆ ಇವರು ಕೂಡ ಅಷ್ಟೇ ಆ ಕ್ಲಿಯರೆನ್ಸ್ನ NCAಯಿಂದ ತೊಗೊಂಡ್ಬಿಟ್ಟು IPLನ ಆಡಬೇಕಾಗತ್ತಂತೆ ಸೊ NCAಯಲ್ಲಿ ಮೇಯ್ನು ಅವರವರು ಕ್ಲಿಯರೆನ್ಸ್ ಕೊಡಲಿಲ್ಲ ಇಲ್ಲ ಗುರು ನೀನು ಫಿಟ್ ಇಲ್ಲ ನಿಂಗೆ ಇಂಜುರಿ ಇದೆ ಅಂತ ಏನಾದ್ರು ಕೊಡಲಿಲ್ಲ ಅಂತಂದರೆ ಅವಾಗ ಅವರು ಆಡೋದಕ್ಕಾಗೋದಿಲ್ಲ ಒಟ್ಟಲ್ಲಿ IPLನಿಂದ ಕಂಪ್ಲೀಟ್ ಆಗಂತೂ ರೂಲ್ಡ್ ಔಟ್ ಆಗಲ್ಲ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಅವ್ರಿಗೆ ಇಂಜುರಿ ಇನ್ನೂ ರಿಕವರ್ ಆಗೇ ಇಲ್ಲ ಅಂತಂದರೆ ಏನೋ ಒಂದು ಸ್ವಲ್ಪ ಮ್ಯಾಚಸ್ಗಳು ಆಡೋದಿಲ್ಲ ಅಷ್ಟೇ ಏನು ಕಂಪ್ಲೀಟಾಗಿ 2 ತಿಂಗಳು ಕಂಪ್ಲೀಟಾಗಿ ಏನು ರೂಲ್ಡ್ ಔಟ್ ಏನು ಖಂಡಿತ ಆಗೋದಿಲ್ಲ ಸೊ ಅಂಥ ಇಂಟೆನ್ಸ್ ಆಗಿರುವಂಥ ಹೆವಿಯಾಗಿ ಇಂಪ್ಯಾಕ್ಟ್ ಆಗಿರುವಂಥ ಇಂಜುರಿ ಏನೂ ಅಲ್ಲ ಅದಾಗಿತ್ತು ಅಂದರೆ ಅವಾಗಲೇ ಅವರು ಸ್ಕ್ಯಾನ್ಸ್ಗೆ ಅಂತ ಹಾಸ್ಪಿಟ್ಲಿಗೆ ತಲುಪಿರೋರು ಸೊ ಅಷ್ಟೇ ಮಗ ಬೇರೆ ಏನೂ ಆಗಿಲ್ಲ ಎಲ್ಲರೂ ಇವಾಗ ಗಾಬರಿ ಎದ್ದೋಗಿರ್ತೀರ ಏನು ಬದನೇಕಾಯಿ ಗಾಬರಿ ಇದೀವಿ ನಾವೇನೇ ಗಾಬರಿ ಹೇಳೋಣ RCBಗೆ ಆಗಿತ್ತು ಅಂದರೆ ಗಾಬರಿ ಹೇಳ್ತಿದ್ವಿ ಓಪನ್ ಏನು ವಿರಾಟ್ ಕೊಹ್ಲಿಗೆ ಆಗಿತ್ತು ಅಂದರೆ ಏನಾದ್ರು ಆಗಿತ್ತು ಅಂದರೆ ಗಾಬರಿ ಹೇಳ್ತಿದ್ವಿ ಇವಾಗ ಏನು ಗಾಬರಿ ಹೇಳ್ಬೇಕು ನಾವು ಏನು ಗಾಬರಿ ಹೇಳೋದೆಲ್ಲ ಏನೂ ಇಲ್ಲ ಒಟ್ಟಲ್ಲಿ ಇವಾಗ ರಿಪೋರ್ಟ್ಸ್ಗಳೆಲ್ಲ ಏನು ಸ್ಪ್ರೆಡ್ ಆಗ್ತಿದೆ ನಿಜಾನೇ ಇಂಜುರಿ ಆಗಿರೋದು ನಿಜಾನೇ ಬಟ್ IPLನಿಂದ ರೂಲ್ಡ್ ಔಟ್ ಅನ್ನೋದೇನಿದೆ ಸೊ ಇದಂತೂ ಖಂಡಿತ ನಿಜ ಅಲ್ಲ ಇದು ಸುಳ್ಳು ಇಂಜುರಿ ಆದಷ್ಟು ಬೇಗ ರಿಕವರ್ ಆದರು ಅಂತಂದರೆ 100% ಸಂಜು ಸ್ಯಾಮ್ಸನ್ ಅವ್ರನ್ನೇ ಕ್ಯಾಪ್ಟನ್ ಆಗಿರ್ತಾರೆ ಕೆಲವು ರಿಪೋರ್ಟ್ಸ್ಗಳು ಸಂಜು ಸ್ಯಾಮ್ಸನ್ಗೆ ಯಾರು ರಿಪ್ಲೇಸ್ಮೆಂಟು ಯಾರು ಕ್ಯಾಪ್ಟನ್ ಅವ್ರ ಜಾಗದಲ್ಲಿ ಅಂತ ಅದನ್ನೆಲ್ಲ ತೋರಿಸ್ತಾವ್ರೆ ನೋಡೋಣ ಗುರು ಒಂದು ಇಷ್ಟ ಆಯಿತು ಅಂದರೆ ಅಷ್ಟಾಯಿತು ಅಂತ ಹೇಳ್ತಾರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ಬಾ